ರಾಜಕೀಯ ಹೊಲಸು ತುಂಬಿ ರಾಜ್ಯವೆಲ್ಲ ಮಂಕಾಗೋಯ್ತು. ಊರು ಕೇರಿ ಕರೆಂಟ್ ಇಲ್ದೆ ರಾಜ್ಯವೆಲ್ಲ ಕತ್ಲಾಗೋಯ್ತು. ಪಕ್ಷದಿಂದ ಪಕ್ಷಕ್ಕೆ ಹಾರಿ ಹಾರಿ ಒಬ್ಬರನ್ನ ಇನ್ನೊಬ್ರು ದೂರಿ ದೂರಿ ಗಣಿಯಾದ್ರು ಲಂಚ ಪುರಾಣ ಗಾಳಿಗೆ ತೋರಿಸಿ ತೋರಿಸಿ ವಿಧಾನಸೌಧಕ್ಕೆ ಬೀಗ ಹಾಕಿ ಪಾದಯಾತ್ರೆ ತೀರ್ಥಯಾತ್ರೆ ಜಾಸ್ತಿ ಮಾಡಿ ಮಾಟ ಮಂತ್ರ ಮಾಡಿಕೊಂಡು ರಾಜಕಾರಣ ಮಾಡವ್ರೆ. ಆಮೇಲೆ ರೆಸಾರ್ಟ್ ಯಾವುದು, ರಿಸಲ್ಟ್ ಯಾವುದು, ನರ್ಸ್ ಯಾವುದು, ಕಿಸ್ಸು ಯಾವುದು, ಸುಳ್ಳು ಯಾವುದು, ಕೊಳ್ಳು ಯಾವುದು, ಜೊಳ್ಳು ಯಾವುದು, ಗಟ್ಟಿ ಯಾವುದು, ಯಾವುದು ಸರಿ ಅಂತ ಜನರೇ ನೀವೇ ಹೇಳಿ. ಗೆಳೆಯನ್ ಮನೆಗೆ ಊಟಕ್ಕೆ ಹೋಗಿ ಉಂಡ ಮನೆಗೆ ಡಿಂಗ್ 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 ಡಿಂಗ್. ತನ್ನ ಗಾಡಿಗೆ ಸೈಡ್ ಹೊಡೆದ್ರೆ ಹಿಡಿದು ಎಳೆದು ಡಿಂಗ್ 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 ಡಿಂಗ್. ಹೌದಪ್ಪ, ರಾಜಕಾರಣ ಹೀಗಾಯ್ತು. ಆದರೆ ಈ ಮೀಡಿಯಾದವರು, ಸ್ಪೋರ್ಟ್ಸ್ನವರು, ಸಿನಿಮಾದವರು ಇವರೆಲ್ಲ ಹೇಗಪ್ಪ? ಆಟದಲ್ಲಿ ಶ್ರೇಷ್ಠ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಕ್ರಿಕೆಟ್ ಕಣೋ. ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸಿದ್ದೆ ತೋರಿಸಿ ಯಾಮರ್ಸ್ತಾರೆ ಚಾನಲ್ನವರು. ಡ್ರಗ್ಸ್ ತಗೊಂಡಾಡಿದವ್ರೆ ಅಥ್ಲೆಟ್ ಕಣೋ. ನಿತ್ಯಾನಂದ ಸ್ವಾಮಿ ಪಾಠ ಚಾಲ್ತಿ ಕಣೋ. ಆಡೋರ್ಗಿಂತ ಆಡ್ಸೋರ್ಗೆ ಪ್ರಾಫಿಟ್ ಜಾಸ್ತಿ ಕೊಡೋ ಫೀಲ್ಡ್ ಇದು. ಆಮೇಲೆ ಆಟಕ್ಕಿಂತ ಬೆಟ್ಟಿಂಗು ಜಾಸ್ತಿ ಕಣೋ. ಸೆಕ್ಸ್ ರ್ಯಾಗಿಂಗ್ ಇಲ್ಲಿ ಕಾಮನ್ ಕಣೋ. ಅರೆ ಬರೆ ಬಟ್ಟೆ ಹಾಕೊಂಡು ಸಿನಿಮಾದವ್ರಿಗೆ ಇವ್ರನ್ನ ಹೋಲಿಸಿದ್ರೆ ಒಳ್ಳೆಯವ್ರ್ಯಾರು ಕೆಟ್ಟವ್ರ್ಯಾರು, ಕೆಟ್ಟವ್ರ್ಯಾರು ಒಳ್ಳೆಯವ್ರ್ಯಾರು, ಕಳ್ಳರ್ಯಾರು ಸುಳ್ಳರ್ಯಾರು, ಸುಳ್ಳರ್ಯಾರು ಮಳ್ಳರ್ಯಾರು, ಯಾರು ಸರಿ ಅಂತ ಜನರೇ ನೀವೇ ಹೇಳಿ. ಸಿನಿಮಾದವ್ರಿಗೆ ಬಟ್ಟೆ ಕಡಿಮೆ, ದುಡ್ಡು ಜಾಸ್ತಿ, ಡಿಂಗ್ 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 ಡಿಂಗ್. ಸರ್ಕಾರಿ ಸರ್ವೆಂಟ್ ಸಂಬಳ ಕಡಿಮೆ, ಗಿಂಬಳ ಜಾಸ್ತಿ, ಡಿಂಗ್ 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 ಡಿಂಗ್. ಓಹೋ, ಎಲ್ಲ ಕ್ಷೇತ್ರ ಹೀಗಾದ್ರೆ ಪಾಪ ನಮ್ಮ ಶ್ರೀಸಾಮಾನ್ಯರ ಗತಿ ಏನಪ್ಪ? ಹೋಗ್ಲಿ, ಅವರಾದ್ರೂ ಒಳ್ಳೆಯವರ ಹೇಗೆ? ಅಕ್ರಮವಾಗಿ ಬಿಲ್ಡಿಂಗ್ ಕಟ್ಸಿ ಸಕ್ರಮವಾಗಿ ಲಂಚ ಕೊಟ್ಟು ಕಾನೂನು ಪಾಲಿಸದೆ ಟ್ಯಾಕ್ಸ್ ಕಟ್ಟದೆ ಗೌರ್ಮೆಂಟ್ ಬೈಯೋ ಸಿಟಿಸನ್ಗಳು. ಕಳ್ಳ ಮಾಲು ಸುಳ್ಳು ಮಾಲು ಕೊಂಡು ಬಿಲ್ಲು ಇಲ್ಲದೆ ರಿಸೀಟ್ ಇಲ್ಲದೆ ಮಾರಿಕೊಂಡು ನಕಲಿ ಸಿಡಿ DVD ಕೊಂಡು ಸಿನಿಮಾ ನೋಡೋರು. ಓಹೋ, ನೋಟಿಗಾಗಿ ಓಟನ್ನು ಮಾರಿಕೊಂಡು ಓಟು ಮಾಡದೆ ಎಲೆಕ್ಷನ್ ಅಲ್ಲಿ ಜಾರಿಕೊಂಡು ಇಂಟರ್ನೆಟ್ಟಿನಲ್ಲಿ ಎಲ್ಲ ಹ್ಯಾಕಿಂಗ್ ಮಾಡಿ ಮಜಾ ತಗೊಳ್ಳೋರು ಶ್ರೀ ಸಾಮಾನ್ಯರು. ಜಾತಿವಾದ, ಧರ್ಮವಾದ, ಮಂತ್ರವಾದ, ತಂತ್ರವಾದ, ಮೂಢವಾದ, ಮೌಢ್ಯವಾದ, ಸ್ವಾರ್ಥವಾದ, ಮೂರ್ತವಾದ, ಯಾವುದು ಸರಿ ಅಂತ ನಮಗೆ ಗೊತ್ತೇ ಆದ್ದು. ಏನೇ ಅನ್ಯಾಯ ನಡೆದರೂನು ಜನರು ಕೂಡ ಪಾರ್ಟ್ನರ್ ಕಣೋ. ಮೊದಲು ಜನರು ಸರಿಯಾದ್ರೇನೆ ಜಗವು ಎಲ್ಲ ಸರಿಯಾಗೋದು.
ಏನೇ ಅನ್ಯಾಯ ನಡೆದರೂ ನಾವು ಕೂಡ ಪಾರ್ಟ್ನರ್ ಕಣೋ. ಮೊದಲು ನಾವು ಸರಿಯಾದ್ರೇನೆ ಜಗವು ಎಲ್ಲ ಸರಿಯಾಗೋದು.